ಭಾಗ್ಯನಗರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಬಾಬಾಜಾನ್. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡುರವರ ನೇತೃತ್ವದಲ್ಲಿ 8ನೇ ವಾರ್ಡ್ನಲ್ಲಿರುವ ನಿವಾಸಿಗಳಿಗೆ ಮನೆ ಮನೆಗೆ ಹೋಗಿ ಈ ಖಾತೆಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ನರಸಿಂಹನಾಯ್ಡುರವರು ಮಾತನಾಡಿ, ಸರ್ಕಾರದ ಈ ಖಾತೆಗಳ ಅಭಿಯಾನದ ಅಡಿಯಲ್ಲಿ ಬಾಗೇಪಲ್ಲಿ ಪಟ್ಟಣದ 23 ವಾರ್ಡುಗಳಲ್ಲಿನ ಆಸ್ತಿಗಳಿಗೆ 90% ಈ ಖಾತೆಗಳನ್ನು ವಿತರಣೆ ಮಾಡಲಾಗಿದೆ. ಅದೇ ರೀತಿ ನನ್ನ 8ನೇ ವಾರ್ಡಿನ ನಿವಾಸಿಗಳಿಗೆ ಈ ಖಾತೆಗಳನ್ನು ಮನೆ ಮನೆಗೆ ಹೋಗಿ ನೀಡುತ್ತಿದ್ದೇವೆ. ಈಗಾಗಲೇ 8ನೇ ವಾರ್ಡ್ನಲ್ಲಿರುವ ಎಲ್ಲರಿಗೂ ಈ ಖಾತೆಗಳನ್ನು ನೀಡಿದ್ದೇನೆ. ಯಾರ್ದು ಈ ಖಾತೆಗಳು ಆಗಿಲ್ವೋ ಅಂತವರು ನಮ್ಮ ಗಮನಕ್ಕೆ ತಂದರೆ ಬಾಕಿ ಇರುವ ಈ ಖಾತೆಗಳನ್ನು ಮಾಡಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ BR ನರಸಿಂಹನಾಯ್ಡುರವರು ಹಾಗೂ 8ನೇ ವಾರ್ಡಿನ ನಿವಾಸಿಗಳಾದ ಸೂರ್ಯನಾರಾಯಣ ರೆಡ್ಡಿ, ದುದ್ದು ಮತ್ತಿತರರು ಹಾಜರಿದ್ದರು. 90% ಈ ಖಾತೆಗಳನ್ನು ನಾವೆಲ್ಲರಿಗೂ ಮಾಡಿಕೊಟ್ಟಿದ್ದೀವಿ. ನಾವು ಇದರಿಂದ ತುಂಬ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಟೌನಲ್ಲಿ 90% ಭಾಗ ಈ ಖಾತೆಗಳನ್ನು ಎಲ್ಲ ಮುಗಿಸಿದ್ದೇವೆ. ಇದರ ಉಪಯೋಗ ಇನ್ನ ಜನಗಳು ಪಡೆದು. ನಾಗರಾಜ್ ಅಂತ ನಾನು ಇಲ್ಲಿ 8ನೇ ವಾರ್ಡಲ್ಲಿ ವಾಸವಾಗಿದ್ದೀನಿ. ನಮ್ಮ 8ನೇ ವಾರ್ಡಲ್ಲಿ ಗಮನಿಸಿದಾಗ ನಮ್ಮ ಕೌನ್ಸಿಲರ್ ಆದಂಥ ಸುಜಾತ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ನಡೀತಾ ಇದೆ. ನಾವು ಇಲ್ಲಿ ರಸ್ತೆ ಸರಿ ಇರಲಿಲ್ಲ, ಇಲ್ಲಿ ನಮಗೆ ಒಳ್ಳೆಯ CC ರಸ್ತೆನ ಮಾಡಿಕೊಟ್ಟಿದ್ದಾರೆ. ಮತ್ತು ಚರಂಡಿ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪಗಳು, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮಗೆ ನೀರಿನ ಒಂದು ಸೌಕರ್ಯವನ್ನು 24/7 ಯಾವುದೇ ಒಂದು ನೀರಿನ ಪ್ರಾಬ್ಲಮ್ ಇಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಇಂಥ ನಮ್ಮ ಕೌನ್ಸಿಲರ್ ಸಿಕ್ಕಿದ್ದು ಬಹಳ. ಜೊತೆಲಿ ಈಗ ಈ ಖಾತೆಗೆ ಸಂಬಂಧಿಸಿದ ಪ್ರತಿಯೊಬ್ಬರ ಮನೆಗೂ ಅವರೇ ಬಂದು ಖುದ್ದಾಗಿ ಬಂದು ಅವರೇ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಕೌನ್ಸಿಲರ್ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ದಿಲ್ಲ ನಮ್ಮ 8ನೇ ವಾರ್ಡ್ನ ಎಲ್ಲ ನಿವಾಸಿಗಳು ಬಹಳ ಸಂತೋಷವಾಗಿ ವಾಸ ಮಾಡ್ತಾ ಇದ್ದೀವಿ. ನಾವು ವಾಸ ಇರೋದು 8ನೇ ವಾರ್ಡ್. ಈ ವಾರ್ಡಿನ ಸದಸ್ಯರಾದಂಥ ಶ್ರೀಮತಿ ಸುಜಾತ ನರಸಿಂಹನಾಯ್ಡು ಅವರು ಪ್ರತಿ ಮನೆಗೂ ಬಂದು ಈ ಖಾತೆಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಅದರ ಜೊತೆಗೆ ಈ ವಾರ್ಡ್ನಲ್ಲಿ ಉತ್ತಮವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ಅವರು ಸ್ವಪ್ರೇರಿತರಾಗಿ ಅದರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಈ ವಾರ್ಡಿನ ಎಲ್ಲ ಜನರಿಗೂ ಕೂಡ ಸಾಕಷ್ಟು ಉಪಕಾರ ಮಾಡಿದ್ದಾರೆ. ನಾವು ಈ ವಾರ್ಡಿನ ಪರವಾಗಿ ಶ್ರೀಮತಿ ಸುಜಾತ ನರಸಿಂಹನಾಯ್ಡು ಅವರಿಗೆ ಧನ್ಯವಾದಗಳನ್ನು